ಇನ್ನು ಸ್ವಲ್ಪ ದಿನ ಕಾಯಿರಿ. ನೀವು ಹೇಳ್ದಂಗೆ ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಈ ಕೈಯಲ್ಲಿ ಮಗಳ ಕೈ ಇಟ್ಕೊಂಡು ಹಂಗೆ ಹೊರಬಿಡ್ತೀನಿ. ಇನ್ನು ಸ್ವಲ್ಪ ದಿನ ಕಾಯಿರಿ. ನೀವು ಹೇಳ್ದಂಗೆ ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಈ ಕೈಯಲ್ಲಿ ಮಗಳ ಕೈ ಇಟ್ಕೊಂಡು ಹಂಗೆ ಹೊರಬಿಡ್ತೀನಿ. ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಒಂದು ಚಾನಲ್ನಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ. ಇದು 5 ಮೇ 2011ರಲ್ಲಿ ತೆರೆ ಕಂಡಂಥ ಒಂದು ಅದ್ಭುತವಾದ ಚಿತ್ರ. ನಾನೇ ಥಿಯೇಟರ್ನಲ್ಲಿ ಒಂದು 9 ಸಲಿನೋ 10 ಸಲಿನೋ ನೋಡಿದ್ದೀನಿ. ಯಾವುದೋ ಅಂತಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹಾಗೆ ರಾಧಿಕಾ ಪಂಡಿತ್ ಅಭಿನಯದ ಸೂಪರ್ ಹಿಟ್ ಚಲನಚಿತ್ರ ಹುಡುಗರು. ಈ ಒಂದು ಸಿನಿಮಾಕ್ಕೆ ಸೈಮಾ ಅದ್ಭುತ ನಟ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿ ಎರಡೂ ಕೂಡ ನಮ್ಮ ಅಪ್ಪು ಸರ್ಗೆ ದೊರಕಿದೆ. ಆ ಒಂದು ಸಿನಿಮಾ ಆದಂಥ ಒಂದು ಶೂಟಿಂಗ್ ಸ್ಪಾಟ್ಗೆ ಇವತ್ತು ಬಂದಿದ್ದೀನಿ ವೀಕ್ಷಕರೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಮನೆಯಲ್ಲಿ ಕಲಾಸಿಪಾಳ್ಯ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಾಗೂ ಜಾಕಿ ಸಿನಿಮಾದ ಅನೇಕ ಸೀರಿಯಲ್ಗಳು ಈ ಒಂದು ಮನೆಯಲ್ಲಿ ಶೂಟಿಂಗ್ ಆಗಿದ್ದಾವೆ. ಹಾಗೆ ಈ ಒಂದು ಹುಡುಗರ ಸಿನಿಮಾ ಆದಂಥ ಶೂಟಿಂಗ್ ಸ್ಪಾಟು ಮನೆ ಅದು ವೀಕ್ಷಕರೇ. ನಾನು ಹತ್ರಕ್ಕೆ ಹೋಗಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. 2 ಅಕ್ಕಪಕ್ಕದ ಮನೆಗಳೇ ಶೂಟಿಂಗ್ ಸ್ಪಾಟ್ ಮನೆಗಳು. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಸೀರಿಯಲ್ ಮತ್ತು ಕಲಾಸಿಪಾಳ್ಯ ಸಿನಿಮಾದ ಶೂಟಿಂಗ್ ಆದಂಥ ಒಂದು ಮನೆ. ಈ ಕಡೆ ಪಕ್ಕದಲ್ಲೇ ಇರುವಂಥದ್ದು ಹುಡುಗರು ಸಿನಿಮಾದ ಶೂಟಿಂಗ್ ಸ್ಪಾಟ್ ಆಗಿರೋದು. ಇದೊಂದೇ ಒಂದು ಸಿನಿಮಾ ಇಲ್ಲಾಗಿರೋದು. ಯಾಕೆ ಅಂತ ಆ ಒಂದು ರೀಸನ್ಸ್ನು ನಿಮ್ಗೆ ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ, ಬನ್ನಿ. ನೋಡಿ ವೀಕ್ಷಕರೇ, ಇದೇ ಆ ಒಂದು ಮನೆ. ಶ್ರೀ ರೇವಣ ಸಿದ್ದೇಶ್ವರ ಪ್ರಸನ್ನ ಪತ್ರೆ ಬಸವಪ್ಪ ಅಂತ. ಇದು ರಂಗರಾವ್ ರಸ್ತೆ ರಾಮಕೃಷ್ಣ ಆಶ್ರಮದ ಹತ್ರ ಇರ್ತಕ್ಕಂಥದ್ದು. ನ್ಯಾಷನಲ್ ಕಾಲೇಜ್ಗೂ ಹತ್ರ ಆಗುತ್ತೆ. ಈಗ ಒಳಗಡೆ ಹೋಗಿ ಫ್ರೇಮ್ ಮ್ಯಾಚ್ ಮಾಡೋಣ, ಬನ್ನಿ. ವೀಕ್ಷಕರೇ, ಈ ಒಂದು ಮನೇನ ನನಗೆ ಪರಿಚಯ ಮಾಡಿಸಿದ್ದು ನಮ್ಮ ಬ್ರದರ್ ಮಂಜು ಅವರು. ಅವ್ರಿಗೆ ಮತ್ತು ಈ ಮನೆಯ ಮಾಲೀಕರಾದಂಥ ಪತ್ರೆ ಬಸಪ್ಪ ಅವರ ಹೆಂಡತಿ ನೀಲಮ್ಮ ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ತೀನಿ. ರಾಜ್ಕುಮಾರ್ ಸರ್ಗೂ ಈ ಒಂದು ಮನೆಗೂ ಒಂದು ನಂಟಿದೆ. ಅವಾಗವಾಗ ಈ ಮನೆಗೆ ರಾಜ್ಕುಮಾರ್ ಸರ್ ಬರ್ತಾಯಿದ್ರು, ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಅದರದ್ದೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ರಾಧಿಕಾ ಪಂಡಿತ್ ಅವರು ನೀರಲ್ಲಿ ಸಣ್ಣ ಅಲೆ ಒಂದು ಮೂಡಿ, ಆ ಒಂದು ಸಾಂಗಲ್ಲಿ ಒಂದು ಕ್ಲಿಪ್ ಇಲ್ಲೇ ಆಗಿರೋದು. ಇದೇ ಒಂದು ಸ್ಟೆಪ್ ಹತ್ರ ಕೂತಿರ್ತಾರೆ. ಇನ್ನೂ ತುಂಬ ಫ್ರೇಮ್ಗಳು ಮ್ಯಾಚ್ ಆಗ್ತಾ ಹೋಗುತ್ತೆ. ಇದು ಎಂಟ್ರೆನ್ಸು. ಹಾಗೆ ಬರ್ತಾ ವೀಕ್ಷಕರೇ, ಇಲ್ಲಿ ನಮ್ಮ ಅತ್ತಿಗೆ ಅವರು ಇಲ್ಲಿ ಕೂತಿರ್ತಕ್ಕಂಥದ್ದು. ಅದೇ ಜಾಗದಲ್ಲಿ ರಾಧಿಕಾ ಪಂಡಿತ್ ಅವರು ಕೂತಿರ್ತಾರೆ. SLCಲಿ ಇಡೀ ಜಿಲ್ಲೆಗೆ ಫಸ್ಟು ಅಳಿಯ ಗೋರ್ಮೆಂಟ್ ಕೆಲಸ ಸಿಗಲಿ ಅಂತ ಆಸೆ ಪಟ್ಟೆ, ಸಿಗಲಿಲ್ಲ. ಇವತ್ತು ನನಗಿಂತ ಕಡಿಮೆ ಮಾರ್ಕ್ಸ್ ತೆಗೆದವರೆಲ್ಲ ಗೋರ್ಮೆಂಟ್ ಕೆಲಸದಲ್ಲಿದ್ದಾರೆ. ಇವಳನ್ನಾದರೂ ಸೇರ್ಸೋಣ ಅಂದರೆ ಇವಳು 8ನೇ ಕ್ಲಾಸ್ಗೆ ಫೇಲು. ತಿನ್ನು ಇನ್ನು ಸ್ವಲ್ಪ ದಿನ ಕಾಯಿರಿ. ನೀವು ಹೇಳ್ದಂಗೆ ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಈ ಕೈಯಲ್ಲಿ ನಿಮ್ಮ ಮಗಳ ಕಡ್ಕ ಹಿಂಗೆ ಓಡೋಗ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಪ್ಪು ಅವರು. ಇದೇ ಒಂದು ಸ್ಟೆಪ್ಸ್ ಕೆಳಗಡೆ ಲೂಸ್ ಮಾದ ಯೋಗಿ ಅವರು, ನೀನೊಬ್ಬ ಮನುಷ್ಯನೇನೋ, ಕೊನೆಗೂ ನೀ ಅಂದ್ಕೊಂಡಿರೋದ ಸಾಧಿಸ್ಬಿಟ್ಟೆ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಿಮಗೆ ಗ್ಯಾರೇಜು, ಅಲ್ಲಿ ಒಂದು ಬೈಕು, ಆ್ಯಕ್ಟಿವ್ ಹೋಂಡಾ ಎಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ಆ ಒಂದು ಸ್ಟೆಪ್ಸ್ ಹತ್ರನೂ ನಿಮಗೆ ಒಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ. ರಾಧಿಕಾ ಪಂಡಿತ್ ಅವ್ರು ಕೂತಿರ್ತಕ್ಕಂಥದ್ದು. ಒಂದು ಪಾರ್ಟ್ನ ತಗೊಂಡು ಇವ್ರಿಗೆ ಹೊಡೆಯುವಂಥ ಒಂದು ದೃಶ್ಯಗಳೆಲ್ಲ ಇದೇ ಜಾಗದಲ್ಲಾಗಿರೋದು. ಲೂಸ್ ಮಾದ ಯೋಗಿ ಅವರು, ನಮ್ಮ ಅಪ್ಪು ಅವರು, ಅದರಲ್ಲಿ ಪ್ರಭು ಅಂತ ಅವ್ರ ಹೆಸರು, ಎಲ್ಲ ಸಿದ್ಧ ಅಂತ ಲೂಸ್ ಮಾದ ಅವ್ರ ಹೆಸರು. ಅವರೆಲ್ಲ ಇದೇ ಒಂದು ಜಾಗದಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು ನೆನಪುಗಳು ನೋಡಿ ವೀಕ್ಷಕರೇ. ಇದೇ ಮೆಟ್ಲುಗಳ ಕೆಳಗಡೆ ನಿಂತು ಎಲ್ಲ ಶೂಟ್ ಆದಂಥ ಒಂದು ನೆನಪುಗಳನ್ನ ಮತ್ತೆ ನಿಮಗೆ ಮರುಸೃಷ್ಟಿಸಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಈ ಒಂದು ಮೆಟ್ಲು ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ ಒಂದೆರಡು ಸೀನ್ಸ್ ಆಗಿದೆ. ನಮ್ಮ ರಾಧಿಕಾ ಪಂಡಿತ್ ಅವರು ಕೂತಿರ್ತಕ್ಕಂಥ ಒಂದು ಜಾಗ ಇದೇ ಜಾಗ, ನೀರಲ್ಲಿ ಸಣ್ಣ ಆ ಒಂದು ಕ್ಲಿಪ್ಪಲ್ಲಿ. ಹಾಗೆ ಇಲ್ಲಿ ಅವ್ರ ಫ್ರೆಂಡ್ ಸುದಿಗೆ ಲವ್ಗೆ ಹೆಲ್ಪ್ ಮಾಡುವಾಗ, ಮಾಮ ಬಾಯ್ಲಿ ಅಂತ ಹೇಳಿ, ಸೂಪರ್ ಮಾಮ ಅಂತ ರಾಧಿಕಾ ಪಂಡಿತ್ ಅವ್ರು ಹೇಳ್ತಾರೆ. ಮಾಮ ಬಾಯ್ಲಿ, ನಾನು ಇದನ್ನೆಲ್ಲ ಕೇಳಿದ್ದು, ಮತ್ತಿನ್ನೇನೇ ಬೇಕು? ತುತ್ತನ್ನ ಮುತ್ತನ್ನ ಕಾಯಿಸ್ಬಾರ್ದು, ಬೇಗ ಕೊಡು ಮಾಮ, ಏಯ್ ಇದೆ ಅಂತ ಹೇಳಿ ಮುತ್ತು ಕೊಡುವಾಗ ಅವ್ರ ತಂದೆಯವರು ಅಳಿಂದ್ರೆ ಅಂತ ಹೇಳ್ಬಿಡ್ತಾರೆ.
ಅವಾಗ ಅಪ್ಪು ಸರ್ ಈ ಒಂದು ಜಾಗದಲ್ಲಿ ನಿಂತ್ಕೋತಾರೆ. ರಾಧಿಕಾ ಪಂಡಿತ್ ಅವರು ಈ ಒಂದು ಡೋರಲ್ಲಿ ಓಡೋಗ್ತಾರೆ ಒಳಗಡೆ. ಆ ಒಂದು ಡೋರು ಇದೇ ವೀಕ್ಷಕರೇ, ನಿಮಗೆ ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಾ ಇದೆ. 3 ಡೋರ್ ಇದೆ. ಫ್ರಂಟ್ ಡೋರ್ ಒಂದು, ಈ ಡೋರ್ ಒಂದು, ಬ್ಯಾಕ್ ಡೋರ್ ಒಂದು. ಬ್ಯಾಕ್ ಡೋರಲ್ಲಿ ಅವರ ಒಂದು ತಂದೆ ನೇಣ ಹಾಕೊಳ್ಳುವಂಥ ದೃಶ್ಯ ಆಗಿರೋದು ಆ ಡೋರಲ್ಲಿ. ಈಗ ಅಲ್ಲೋಗಿ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ, ಬನ್ನಿ ಅಲ್ಲಿಗೆ ಹೋಗೋಣ. ಈ ಸಿನಿಮಾದಲ್ಲಿ ಪ್ರಭು ಅವರ ಅಜ್ಜಿ ತೀರೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ ಇವ್ರಿಗೆ ಮತ್ತು ಆ ಪ್ರಭು ಅವ್ರ ತಂದೆ ಅವ್ರಿಗೆ. ಆ ಒಂದು ಸಂದರ್ಭದಲ್ಲಿ ಇವರು ನನ್ನ ಮಾತು ಯಾರೂ ಕೇಳಲ್ಲ, ನೀವೇ ಚೆನ್ನಾಗಿರಿ, ನಾನು ಹಾಳಾಗೋದ್ರೆ ನಿಮ್ಗೆ ಏನಾಗಬೇಕು ಅಂತ ಹೇಳಿ ಒಂದು ಬಟ್ಟೆನ ಸೀರೆನ ತಗೊಂಡು ಹೋಗಿ ನೇಣ ಹಾಕೊಳ್ಳುವಂಥ ಒಂದು ದೃಶ್ಯ ಆಗಿರೋದು ಈ ಒಂದು ಡೋರಿಂದ ಹೋಗ್ತಾ ಇರ್ತಕ್ಕಂಥದ್ದು. ರಾಧಿಕಾ ಪಂಡಿತ್ ಅವ್ರ ಹಿಂದ್ಗಡೆ ಬಟ್ಟೆ ಕಲ್ಲು ಅದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಬಂದು ಅಂತ ಹೇಳಿ ಅವರು ಡೋರ್ ಕೊಡ್ತಾ ಇರ್ತಕ್ಕಂಥದ್ದು. ಆ ಒಂದು ಡೋರ್ನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಅವರು ಒಳಗಡೆ ಹೋದಂಥ ಡೋರು ಮತ್ತು ಸಹ ಕಲಾವಿದರು ಕುಟ್ಟಂಥ ಒಂದು ಡೋರು, ಒಡೆದು ಒಳಗಡೆ ಹೋದಂಥ ಡೋರು ಇದೇ ಡೋರು ವೀಕ್ಷಕರೇ. ಹಾಗೆ ಅವರು ಎಂಟ್ರಿ ಆಗ್ತಾ ಇರಬೇಕಾದ್ರೆ ಈ ಒಂದು ಫ್ರೇಮು ಆ್ಯಂಗಲ್ ನಿಮಗೆ ಮ್ಯಾಚ್ ಆಗುತ್ತೆ ನೋಡಿ. ಹಿಂದ್ಗಡೆ ರಾಧಿಕಾ ಪಂಡಿತ್ ಅವರು ಬರ್ತಾ ಇರ್ತಕ್ಕಂಥದ್ದೆಲ್ಲ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದಿಷ್ಟು ಸೀನ್ಸ್ ಆಗಿರೋದು ಇದೇ ಒಂದು ಮನೆಯಲ್ಲಿ ವೀಕ್ಷಕರೇ. ಈ ಒಂದು ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಮತ್ತೊಂದು ಸಲ ನಮ್ಮ ಮಂಜು ಅವ್ರಿಗೆ ಹೇಳಬೇಕು. ಯಾಕಂದರೆ ಅವರು ರಿಸ್ಕ್ ತೊಗೊಂಡು ಈ ಒಂದು ಮನೇನ ನನಗೆ ತೋರಿಸ್ಕೊಟ್ರು. ಹಾಗೆ ನೋಡಿ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಅದೇ ಆವಾಗಲೇ ಹೇಳಿದ್ನಲ್ಲ ವೀಕ್ಷಕರೇ, ಪ್ರಭು ಅವರು ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಆ್ಯಂಗಲಲ್ಲಿ. ಆ ಒಂದು ಸ್ಟೆಪ್ಸ್ ಹತ್ರ ಅವ್ರ ಮಾವ ಕೂತಿರ್ತಾರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಹೇಳ್ತಾರೆ. ನಿಮ್ಮ ಸ್ಟ್ರೇಟ್ನೆಸ್ ನಂಗೆ ತುಂಬ ಇಡಿಸ್ತಮ್ಮ ಅಂತ ಅಂದ್ಬಿಟ್ಟು ಪ್ರಭು ಅವರು ಎಕ್ಸಿಟ್ ಆಗ್ತಾರೆ. ಆ ಒಂದು ಸೀನ್ಸ್ ಕೂಡ ಇಲ್ಲೇ ಆಗಿರೋದು. ಇಲ್ಲಿ 2 ವೀಲರ್ ನಿಂತಿದೆಯಲ್ಲ ಇದೇ ಜಾಗದಲ್ಲಿ. ಆವಾಗ ಸೀನ್ಸಲ್ಲೂ ಕೂಡ ಒಂದು ಬೈಕ್ ನಿಂತಿರುತ್ತೆ ಶೂಟಿಂಗ್ ಟೈಮಲ್ಲಿ. ಅದೆಲ್ಲ ಇದೇ ಒಂದು ಜಾಗದಲ್ಲಿ ಆಗಿರೋದು. ಸಿದ್ಧ ಬಿಡು ಪ್ರಭು, ಯಾರ್ಯಾರಿಗೋ ಏನೇನೋ ಮಾಡ್ತೀವಿ, ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನಾನು ಸೋತೋಗ್ಬಿಟ್ಟೆ ಸಿದ್ಧ, ಅವ್ರು ಹೇಳ್ದಂಗೆ ನನ್ನ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಈ ಒಂದು ಜಾಗದಲ್ಲಿ ಆಗಿರೋದು ವೀಕ್ಷಕರೇ. 16 ವರ್ಷದ ಹಿಂದೆ ನಾನು ಖುಷಿ ಪಡೋದಲ್ಲದೆ ನಮ್ಮ ವೀಕ್ಷಕರಿಗೂ ಖುಷಿ ಪಡಿಸ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಜಾಗನ ತೋರಿಸಿ ಎಷ್ಟೋ ಜನಕ್ಕೆ ಖುಷಿಯಾಗಿರುತ್ತೆ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ TV ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ನಿಮ್ಮ ಮನಸ್ಸು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.